ರಾಜ್ಯದ ಪಶ್ಚಿಮ ಘಟ್ಟ ಭಾಗದಲ್ಲೂ ಕೂಡ ಮಳೆ ನೋಡೋದಕ್ಕೆ ಸ್ಟಾರ್ಟ್ ಆಗಿದೆ ನಾವು. ಹಾಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಏನು? ಹಾರಂಗಿ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ರೈತರಲ್ಲಿ ಇದು ಖುಷಿ ವಿಚಾರ ಕಾರಣ ಆಗ್ತಾ ಇದ್ರೆ, ಈ ಕಡೆ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಎಚ್ಚರಿಕೆ ಸಂದೇಶವನ್ನು ಜಿಲ್ಲಾಡಳಿತ ಕೊಡ್ತಾ ಇದೆ. ಹಾಗಾದ್ರೆ ಮಳೆಯ ಪ್ರಮಾಣ ರಾಜ್ಯಾದ್ಯಂತ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ನಿಮ್ಮ ಮುಂದೆ. ವರುಣಾರ್ಭಟಕ್ಕೆ ತುಂಬಿದ ಜೀವಜಲಗಳು. ಹಾರಂಗಿ ಡ್ಯಾಂನಿಂದ ಕಾವೇರಿಗೆ 4,000 ಕ್ಯೂಸೆಕ್ ನೀರು. ಕಳೆದ ಒಂದು ವಾರದಿಂದ ಕೊಡಗು ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗ್ತಿದೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇರುವ ಪರಿಣಾಮ ಜಲಾಶಯಕ್ಕೆ 4,000ಕ್ಕೂ ಅಧಿಕ ಕ್ಯೂಸೆಕ್ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರ ಪರಿಣಾಮ ಹಾರಂಗಿ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಜಲಾಶಯದಿಂದ ಕಾವೇರಿ ನದಿಗೆ 4,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹಾರಂಗಿ ಜಲಾಶಯದಿಂದ ಹೊರಬಿಡಲಾದ ನೀರು ಕುಡಿಗೆ ಸಮೀಪ ಕಾವೇರಿ ನದಿಯನ್ನ ಸೇರಿ ಅಲ್ಲಿಂದ ಕೃಷ್ಣರಾಜಸಾಗರ ಜಲಾಶಯದತ್ತ ಹರಿಯಲಿದೆ. ಜಲಾಶಯದ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ಕ್ರಮ ಕೈಗೊಳ್ಳಲಾಗಿದೆ. ಕೊಡಗಿನ ಕಾವೇರಿ ಜಲನಯನ ಪ್ರದೇಶದಲ್ಲಿ ಈಗಾಗಲೇ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯ ಏಕೈಕ ಜಲಾಶಯ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಪ್ರಸ್ತುತ ಇದೀಗ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ಈ ಹಾರಂಗಿ ಜಲಾಶಯದ 4 ಕ್ಲಸ್ಟರ್ ಗೇಟ್ ಏನಿದೆ, ಆ ಕ್ಲಸ್ಟರ್ ಗೇಟ್ಗಳ ಮೂಲಕ ಸುಮಾರು 4,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ಇದೀಗ ಹೊರಗಡೆ ಬಿಡಲಾಗ್ತಾ ಇರ್ತಕ್ಕಂಥದ್ದು. ಇದೀಗ ಈ ನೀರು ನೇರವಾಗಿ ಈಗ KRS ಡ್ಯಾಮ್ಗೂ ಕೂಡ ತಲುಪುತ್ತೆ. KRS ಡ್ಯಾಮ್ಗೂ ಕೂಡ ವರದಾನ ಆಗಿ ಪರಿಣಮಿಸುತ್ತೆ. ಹೆಚ್ಚಾಗಿ ಈ ಬಾರಿ ಮಳೆ ಇಲ್ಲ ಅನ್ನೋದು ಕೂಡ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ಕುಡಿಯೋ ನೀರಿಗೂ ಕೂಡ ಅಭಾವ ಉಂಟಾಗುತ್ತೆ, ಹಾಹಾಕಾರ ಕೂಡ ಎದುರಾಗುವ ಸಾಧ್ಯತೆಗಳು ಇದೆ ಅಂತ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ರು. ಆದರೆ ಕಳೆದ ಒಂದು ವಾರದಿಂದ ಕೊಡಗಿನ ಬಹುತೇಕ ಭಾಗಗಳಲ್ಲಿ ಮಳೆ ಆರ್ಭಟ ಹೆಚ್ಚಾಗಿತ್ತು. ಅದರಲ್ಲೂ ಕೂಡ ಮಡಿಕೇರಿ ತಾಲೂಕಿನ ಗಾಳಿಬೀಡು, ಅಮ್ಮಿಯಾಲ, ಮುಟ್ಲು ಈ ಭಾಗದಲ್ಲಂತೂ ನಿರಂತರವಾಗಿ ಮಳೆ ಬರ್ತಾ ಇದೆ. ಹೀಗಾಗಿ ಕಳೆದ ಒಂದು ವಾರದಲ್ಲೇ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. 4,000 ಕ್ಯೂಸೆಕ್ಸ್ ಬರ್ತಾ ಇದೆ. ಹೀಗಾಗಿ ಆ 4,000 ಕ್ಯೂಸೆಕ್ಸ್ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ಇನ್ಫ್ಲೋ 4,000 ಬರ್ತಾ ಇರೋದ ಅದೇ ನೀರನ್ನ ಔಟ್ಫ್ಲೋ ಅಂದರೆ ಹೊರಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಡ್ಯಾಮ್ ಸುರಕ್ಷತೆ ದೃಷ್ಟಿಯಿಂದ ಯಥಾಸ್ಥಿತಿಯನ್ನ ನೀರು ಸಂಗ್ರಹಣಾ ಸಾಮರ್ಥ್ಯ ಏನಿದೆ ಅದನ್ನ ಉಳಿಸ್ಕೊಂಡು ಹೆಚ್ಚುವರಿಯಾದಂತಹ ನೀರನ್ನ ನೇರವಾಗಿ ಕಾವೇರಿ ನದಿಗೆ ಹರಿಸ್ತಾ ಇದ್ದಾರೆ. ಹೀಗಾಗಿ ಕಾವೇರಿ ನದಿಗೆ ನೀರು ಹರಿಸುವಂತಹ ದೃಶ್ಯಾವಳಿಗಳು ಯಾವ ರೀತಿ ಇದೆ ಅಂದ್ರೆ ನೀವು ನೋಡ್ಬೋದು. ಯಾವ ರೀತಿ ಹಾಲು ಕೆಳಗೆ ಚೆಲ್ಲಿದಾಗ ಭಾಸವಾಗುತ್ತೆ, ನೀರು ಯಾವ ರೀತಿ ಚಿಮ್ಮುತ್ತೆ ಹಾಲ್ನೊರೆಯಲ್ಲಿ, ಅದೇ ರೀತಿಯಂತಹ ದೃಶ್ಯಾವಳಿಗಳು ಕೂಡ ಗೋಚರಿಸ್ತಾ ಇದೆ. ಕೆಲವು ವಾರಗಳ ಹಿಂದೆ ಮಳೆಯ ಕೊರತೆಯಿಂದ ಕೊಡಗು, ಮೈಸೂರು ಹಾಗೂ ಹಾಸನ ಭಾಗದ ಜನರಲ್ಲಿ ಬರದ ಆತಂಕ ಮನೆ ಮಾಡಿತ್ತು. ಆದರೆ ಕಳೆದ ಒಂದು ವಾರದಿಂದ ಸುರಿತಾ ಇರುವ ಉತ್ತಮ ಮಳೆಯಿಂದ ನದಿಗಳು ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ರೈತರಲ್ಲೂ ನೆಮ್ಮದಿ ಮೂಡಿಸಿದೆ. ಕಾವೇರಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾರಂಗಿ ಜಲಾಶಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಜಲಾಶಯದಿಂದ ಕಾವೇರಿ ನದಿಗೆ ಸುಮಾರು 4,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ರು. ಹಾರಂಗಿ ಜಲಾಶಯದಿಂದ ಬಿಡುಗಡೆ ಮಾಡಿರುವ ನೀರು ಮುಂದಿನ ಕೆಲವೇ ಗಂಟೆಗಳಲ್ಲಿ ಕಾವೇರಿ ನದಿಯ ಮೂಲಕ ಕೃಷ್ಣರಾಜಸಾಗರ ಜಲಾಶಯವನ್ನ ಸೇರಲಿದ್ದು, ನದಿ ಪಾತ್ರದ ಜನರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.